ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವೆಲ್ಕಮ್ ದಿಶಾ. ಥ್ಯಾಂಕ್ ಯು. ದಿಶಾ, ಐ ಆಮ್ ರಾಜಶೇಖರ್. ಹಾಯ್ ಸರ್. ಸಾರಿ, ಮೊನ್ನೆ ಈವೆಂಟ್ಗೆ ಬರೋಕ್ಕಾಗಲಿಲ್ಲ. ನೀವು ನಮ್ಮ ಕಂಪನಿಗೆ ಕನ್ಸಲ್ಟೆಂಟ್ ಆಗೋದಕ್ಕೆ ಒಪ್ಕೊಂಡಿದ್ದು ತುಂಬಾ ಖುಷಿ ಆಯಿತು. ನಾನು ಈ ಜಾಬ್ ಒಪ್ಕೊಂಡಿರೋದು ಬರೀ ಚಿರಾಗ್ ಅವ್ರಿಗೋಸ್ಕರ. ಬೇರೆ ಯಾರು ಎಷ್ಟೇ ಕೇಳ್ಕೊಂಡಿದ್ರು ನಾನು ಒಪ್ಕೋತಿರ್ಲಿಲ್ಲ. ನಮ್ಮ ಚಿರುಗಿರೋ ಹೆಸರು, ಅವನ ಹಾರ್ಡ್ ವರ್ಕ್ ಮತ್ತೆ ಡೆಡಿಕೇಶನ್ಗೆ ಅವನು ಯಾರನ್ನೇ ಕೇಳಿದ್ರು ಆಗಲ್ಲ ಅಂತ ಹೇಳಲ್ಲ. ಹೌದೌದು, ನಮ್ ಚಿರುಗೆ ದಿಶಾ ಫಿದಾ ಆಗ್ಬಿಟ್ಟಿದ್ದಾರೆ. ಚಿಕ್ಕಪ್ಪ, ಯಾಕೆ ಏನೇನೋ ಹೇಳ್ತಾ ಇದೀರಾ? ಅಲ್ಲ ಕಣು, ನಿನ್ ಕೆಲ್ಸದ ಕಮಿಟ್ಮೆಂಟ್ಗೆ ಫಿದಾ ಆಗಿದ್ದಾರೆ ಅಂದೆ ಅಷ್ಟೇ. ದಿಶಾ, ಯು ಆರ್ ಲುಕಿಂಗ್ ಸೋ ಕ್ಯೂಟ್. ಈಗ ನನ್ನ ಕಲ್ಲೆ ತುಳಿದ್ರಿ. ಸಾರಿ ಚಿರು, ನನಗೆ ಗೊತ್ತಾಗ್ಲಿಲ್ಲ. ಫ್ಲೋನಲ್ಲಿ ತುಳಿದ್ಬಿಟ್ನಪ್ಪ. ಭಾಸ್ಕರ್, ಇಷ್ಟೊತ್ತು ನಿನಗೆ ಹಾವು ಕಚ್ಚಿದಂಗಾಗಿದ್ದು, ಆನೆ ತುಳಿದಂಗಾಗಿದ್ದೆಲ್ಲ ಏನು ಅಂತ ಈಗ ಅರ್ಥ ಆಯ್ತು ಬಿಡು. ಅಯ್ಯೋ, ಸುಮ್ಮನೆ ಇರುವಣ್ಣ. ಹೋಗ್ಲಿ ಬಿಡು, ಕೋಟೆನೆ ಕೊಳ್ಳೆ ಹೊಡೆದ್ಮೇಲೆ ಬಾಗ್ಲು ಹಾಕಿ ಏನ್ ಪ್ರಯೋಜನ? ಇದು ಎಲ್ರಿಗೂ ಅರ್ಥ ಆಗುವಂತ ವಿಷಯ. ಚಿರು, ನೋವಾಯ್ತಾ? ಪರವಾಗಿಲ್ಲ, ನನ್ನ ಮಧ್ಯದಲ್ಲೇ ಇರು. ಚಿರು, ಏನಪ್ಪ ಬಾಗಿಲು ಕಡೆನೆ ನೋಡ್ತಾ ಇದೀಯಾ? ಇನ್ಯಾರಾದ್ರೂ ಬರೋಕಿದಾರ? ಅದೇ ಅಪ್ಪ, ದೀಪ ಅವ್ರು ಇನ್ನೂ ಬಂದಿಲ್ಲ, ಅದೇ ನೋಡ್ತಾ ಇದ್ದೆ. ಓಹೋ, ಹೆಂಡತಿನ ಇಲ್ಲೂ ಬಿಟ್ಕೊಡ್ತಾ ಇಲ್ವಲ್ಲ, ತುಂಬಾ ಖುಷಿ ಆಗ್ತಿದ್ಯಪ್ಪ. ಹಾಗಲ್ಲಪ್ಪ, ಅದು ಆಯ್ತಾಯ್ತು, ಒಂದು ಫೋನ್ ಮಾಡಿ ಎಲ್ಲಿದ್ದಾಳೆ ಅಂತ ಕೇಳಿದ್ರೆ ಆಯ್ತು. ಕೇಳು. ಮಿಸ್ಟರ್ ಚಿರಾಗ್, ಫೋನ್ ಎಲ್ಲ ಯಾಕೆ ಮಾಡಕ್ ಹೋಗ್ತೀರಾ? ಬರ್ತಾರ ಬಿಡಿ. ಹೌದಪ್ಪ, ಅವಳಾಗೆ ಎಲ್ಲೋ ಹೋಗಿದ್ದಾಳೆ, ಅವಳಾಗೆ ಬರ್ತಾಳೆ ಬಿಡು. ಹೊರಗೊರೆ ಬರ್ತಾರೆ ಅಂತ ಸುಮ್ಮನೆ ಇರೋಕ್ಕಾಗಲ್ಲ ಚಿಕ್ಕಮ್ಮ. ಇನ್ನು ಯಾರ್ದೋ ಫೋನು ನಮ್ ಸೊಪ್ಪು ತರ ವೈಬ್ರೇಟ್ ಆಗ್ತಿದ್ಯಲ್ಲ ರೀ. ಅಲ್ಲ ಕಣಿ, ನೀನ್ ಆಗಾಗ ಕೋಪ ಪಡ್ಕೊಂಡು ವೈಬ್ರೇಟ್ ಆಗ್ತಿರ್ತಿಲ್ಲ, ಅದಕ್ಕೆ ಹೇಳಿದೆ ಅಷ್ಟೇ. ರಿಸೀವೇ ಮಾಡ್ತಿಲ್ಲ ಇವರು. ಹೌದಾ? ಏನ್ ಮಾಡೋದೀಗ? ಡಿನ್ನರ್ ರೆಡಿ ಇದೆ. ದೀಪಂಗ್ ವೇಟ್ ಮಾಡಿದ್ರೆ ಲೇಟ್ ಆಗುತ್ತೆ ಅನ್ಸುತ್ತೆ ಚಿರು. ಹೌದೌದು, ನಮ್ ಪಾಡಿಗೆ ನಾವು ಊಟ ಮಾಡೋಣ. ಪಾಪ ದಿಶಾ ಕೂಡ ಬಂದಿದ್ದಾರೆ. ದೀಪ ಅವರು ಬರ್ಲಿ, ಎಲ್ಲ ಒಟ್ಟಿಗೆ ಊಟ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಹಸ್ಬೆಂಡು. ದಿಶಾ ಮುಂದೆ ನನ್ನನ್ನು ಬಿಟ್ಕೊಡ್ಲಿಲ್ಲ ಅಲ್ವಾ? ಚಿರಾಗ್ ಅವ್ರೆ, ನಿಮ್ ಹೆಂಡತಿ ಕಂಡ್ರೆ ತುಂಬಾ ಲವ್ ಕೇರ್ ಇದೆ ಅನ್ಸುತ್ತೆ. ಹಾಗೇನಿಲ್ಲ. ಹೌದಮ್ಮ, ಆದ್ರೆ ನನ್ನ ಮಗ ಹೆಂಡತಿ ಮೇಲೆ ಎಷ್ಟು ಪ್ರೀತಿ ಕಾಳಜಿ ಇದೆ ಅನ್ನೋದನ್ನ ಹೇಳ್ಕೊಳಲ್ಲ ಅಷ್ಟೇ. ಹೌದೌದು, ಮನ್ಸಲ್ಲೇ ಪ್ರೀತಿ ಮಾಡ್ತಾನೆ, ಬೇರೆಯವ್ರ ತರ ಊರ್ಗೆಲ್ಲ ಕೇಳ್ಸೋಂಗೆ ಕಿರ್ಚಲ್ಲ. ದಿಶಾ, ನನ್ನ ಸೊಸೆ ಇನ್ನೇನು ಬಂದ್ಬಿಡ್ತಾಳೆ, ನೀವು ಅವಳನ್ನ ಮೀಟ್ ಮಾಡಿ. ಶಿ ಇಸ್ ಸ್ವೀಟ್ ಗರ್ಲ್. ಹೌದು, ಸೇಮ್ ಟು ಸೇಮ್ ನಿಮ್ ತರಾನೇ. ಅಂತಲೇ ಅವ್ರ ಮನ್ಸು ನಿಮ್ಮಷ್ಟೇ ಪ್ಯೂರ್ ಆಗಿದೆ ಅಂತಂದೆ ಅಷ್ಟೇ. ಓ, ದಟ್ಸ್ ನೈಸ್. ದೀಪ ಬರೋರ್ಗು ಯಾಕೆಲ್ಲ ಸುಮ್ಮನೆ ಹಿಂಗೆ ನಿಂತಿರ್ಬೇಕು? ಬನ್ನಿ ದಿಶಾ, ನಿಮಗೆ ಮನೆ ಟೂರ್ ಕೊಡ್ತೀನಿ. ಸರಿ ಸರಿ ದಿಶಾ, ನನ್ನ ತಮ್ಮ ನಿಮ್ಗೆ ಮನೆಯೆಲ್ಲ ತೋರಿಸ್ತಾನಂತೆ, ಹೋಗಿ ನೋಡ್ಕೊಂಡ್ ಬನ್ನಿ. ಸರಿ. ಪ್ಲೀಸ್ ಕಮ್. ಸುಕ್ಕು, ದೀಪ ಬಂದ್ರೆ ನಮಗೆ ಹೇಳ್ಬಿಡು, ಓಕೆ? ಪ್ಲೀಸ್ ಕಮ್. ಅಷ್ಟೊತ್ತು ನಾವು ಯಾಕೆ ನಿಂತ್ಕೊಂಡಿರೋದು? ಬನ್ನಿ ಕೂತ್ಕೊಳ್ಳೋಣ.
ಮಗನೇ ಏನಕ್ಕೂ ಸಿಹಿ ಮಾಡಕ್ಕೆ ಹೇಳ್ದೆ? ಹೇಳ್ತೀನಮ್ಮ. ತಗೋ ಮೊದಲು ನೀನು ಸಿಹಿ ತಿನ್ನು. ನೀ ನನಗ್ ತಿನ್ನಿಸ್ತೀಯಾ ನಾನೇ ತಿನ್ಲಾ? ತಿನ್ನಿಸ್ತೀನತ್ತೆ. ನಿನಗೆ ತಿನ್ಸ್ಲಿಲ್ಲ ಅಂದ್ರೆ ಊರು ಕೇರಿ ಒಂದ್ ಮಾಡ್ಬಿಡ್ತೀಯ. ಅಂಬುಜ, ಅವನು ತಿರುಪ್ತಿ ಲಾಡು ಇಷ್ಟ ಪುಟ್ಟು ತಿನ್ನಿಸ್ತಾ ಇಲ್ಲ ನಿನ್ಗೆ. ಒಂದ್ ಸ್ಪೂನ್ ಪಾಯಸ ತಿನ್ನಿಸ್ತಿದ್ದಾನೆ. ಅದಕ್ಕೆ ಎಷ್ಟು ಬೇಕು ಅಷ್ಟು ಬಾಯ್ಬಿಡೆ. ನಾನೇ ತಿಂತೀನಿ ಕಣೋ, ಹೋಗಿ ನಿಮ್ಮ ಅಪ್ಪಂಗೆ ತಿನ್ಸು ಮೊದಲು. ಅನ್ನೋದಕ್ಕೂ ಮಧ್ಯ ನಂದೊಂದಿಲ್ಲ ಅಂತ ಬಂದ್ಬಿಡ್ತಾನೆ. ಅಪ್ಪ ನರಸಿಂಹ, ಸಂದೀಪಂಗೂ ಕೂಡ. ಹಾಂ. ಒಂದ್ ವೇಳೆ ನಿಮ್ಮ ಅಪ್ಪ ಹೋಗ್ಬೇಡ ಅಂತಂದ್ರೆ ಒಂದು ಕೆಲಸ ಮಾಡು, ನನ್ನ ಜೊತೆ ನೀನು ಮನೆಗೆ ಬಾ, ಅವ್ರು ಕನ್ವಿನ್ಸ್ ಮಾಡೋ. ಲವ್, ಮೊದ್ಲು ಕೆಲಸ ಹುಡ್ಕೋ, ಆಮೇಲೆ ಕೆಲಸನ ಸಿಗಿಲ್ಲ ಅಂದ್ರೆ ಏನ್ ಮಾಡ್ತೀಯಾ? ಲವ್, ಬೆಂಗಳೂರು ಅಷ್ಟು ದೊಡ್ಡ ಊರು, ಅದ್ರೂ ಒಂದು ಕೆಲಸ ಸಿಗಲ್ವಾ? ಸಿಗುತ್ತೆ ಕಣ. ಸರಿ. ಮಗನೇ, ಸಿಹಿ ತಿಂದಾಯ್ತಲ್ಲ, ವಿಷಯ ಏನಂತ ಹೇಳು. ಅಮ್ಮ, ಅಪ್ಪ, ನನಗೆ ಕೆಲಸ ಸಿಕ್ತು. ಏನ್ ಹೇಳ್ತಿದ್ಯೋ? ನಿನ್ ಕೆಲಸ ಸಿಕ್ತಾ? ಹೌದೇನೋ? ಎಲ್ಲಿ? ಬೆಂಗಳೂರಲ್ಲಮ್ಮ. ಬೆಂಗಳೂರ? ಅಷ್ಟು ದೂರ ಬೇಡಪ್ಪ, ನಮಗ್ ಕಷ್ಟ ಆಗುತ್ತೆ. ನಿಮ್ಮೆಲ್ಲರನ್ನೂ ಬಿಟ್ಟು ಹೋಗಕ್ಕೆ ನನಗೂ ಮನಸ್ಸಿಲ್ಲಮ್ಮ. ಆದರೆ ಏನು ಮಾಡಲಿ, ಇಲ್ಲೆಲ್ಲೂ ಕೆಲಸ ಸಿಗ್ತಾ ಇಲ್ಲ. ಸಿಕ್ಕಿರೋ ಕೆಲಸನ ಕಳ್ಕೊಳ್ಳೋದು ಬೇಡ ಅಂತ ಹೋಗ್ತಾ ಇದ್ದೀನಿ. ಸಂದೀಪನೂ ಅದೇ ಹೇಳ್ದಮ್ಮ. ಸರಿ ಬಿಡಪ್ಪ, ನೀನು ಈಗ ಬೆಂಗಳೂರಿಗೆ ಹೋಗ್ಬೇಕು ಅಂತ ತೀರ್ಮಾನ ಮಾಡಿದ್ಮೇಲೆ ಹೋಗ್ಬಾ. ನೋಡು, ಚೆನ್ನಾಗಿ ಕೆಲಸ ಮಾಡು, ಒಳ್ಳೆ ಹೆಸರು ಮಾಡು, ಒಳ್ಳೇದಾಗ್ಲಿ. ಅಲ್ವೋ ನರಸಿಂಹ, ನೀನ್ ಓದಿರೋದಕ್ಕೆ ಬೆಂಗಳೂರಲ್ಲಿ ಏನೋ ಕೆಲಸ ಕೊಡ್ತಾರೆ. ಓ, ಅಲ್ಲಿ ಹೋಗು ಡ್ರೈವರ್ ಕೆಲಸ ಮಾಡ್ತೀಯಾ? ಅಯ್ಯೋ ಆಂಟಿ, ನರಸಿಂಹ ಹೋಗ್ತಿರೋದು ಡ್ರೈವಿಂಗ್ ಕೆಲ್ಸಕ್ಕಲ್ಲ, ಮತ್ತೆ ಸೂಪರ್ವೈಸರ್ ಕೆಲಸ. ಕೆಲಸ ಯಾವುದಾದ್ರೂ ಪರವಾಗಿಲ್ಲ, ಹುಷಾರಾಗಿರು. ಎಲ್ಲಿರ್ತೀಯಾ, ಹೇಗೆ ಏನು ಅಂತ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ಯಾ? ದೀಪು ಮನೆಗೆ ಹೋಗ್ತೀಯಾ? ಇಲ್ಲಮ್ಮ, ನಾನು ಕೆಲಸ ಮಾಡೋ ಕಂಪ್ನಿಯವರೇ ನನಗೆ ಉಳ್ಕೊಳಕ್ಕೆ ವ್ಯವಸ್ಥೆ ಮಾಡಿದ್ದಾರೆ. ಸರಿ, ಯಾವಾಗ ಹೊರಡಬೇಕು? ನಾಳೆಯಿಂದಾನೇ ಕೆಲಸ, ಅದಕ್ಕೆ ಇವತ್ತೇ ಹೊರಡ್ಬೇಕಮ್ಮ. ಒಂದ್ಸಲ ಅವನಿಗೆ ಬಟ್ಟೆ ಬರೆ, ತಿನ್ನೋ ಉಣ್ಣೋದಕ್ಕೆಲ್ಲ ಏನು ಬೇಕು ಎಲ್ಲ ಸ್ವಲ್ಪ ವ್ಯವಸ್ಥೆ ಮಾಡಿಕೊಡು.